ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ನಿನ್ನೆ ಈ ಸ್ಯಾರಿನ ಸ್ವಲ್ಪ ತರಿಸಿದ್ದೆ. ಇದು ಫುಲ್ ಕಂಪ್ಲೀಟ್ ಬುಕ್ ಆಗೋಗಿದೆ. ಎಷ್ಟೆಷ್ಟಿದೆ ನೋಡೋಣ. ಇದು ಬುಕ್ಕಿಂಗ್ ಆಗಿಬಿಟ್ಟಿದೆ ಆಲ್ರೆಡಿ. ಈ ಸ್ಯಾರಿನೂ ಬುಕ್ಕಿಂಗ್ ಆಗಿದೆ. ಇದು ಹೊಸದು ಪ್ಯಾಟ್ರನ್ನು, ಬಟ್ ಒಂದೊಂದೇ ಓಪನ್ ಮಾಡ್ತೀನಿ. ಇಷ್ಟೇ ಸೀರೆ, ತುಂಬ ಕಮ್ಮಿ, ಎಲ್ಲ ಬುಕ್ಕಿಂಗ್ ಅವ್ರಿಗೆ ತರಿಸಿರೋದು. ನೀವು ಏನಾದರೂ ಬುಕ್ಕಿಂಗ್ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು. ಒಂದು ಸೀರೆ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಒಂದು ಸೀರೆನೆಲ್ಲ ಸೀರೆನೂ ಓಪನ್ ಮಾಡಿ ತೋರಿಸ್ತೀನಿ. ನಿಮ್ಗೇನಾದರೂ ಲೈಕ್ ಆಯಿತು, ಈ ಸೀರೆ ಬೇಕು ಅನ್ನೋದಾದರೆ ಬುಕ್ ಮಾಡ್ಕೊಳ್ಳಿ. ಆಫ್ ಆ್ಯಂಡ್ ಆಫ್ ಇದು ನೋಡಿ. ಇದು ಬ್ಲೌಸು, ಯಾಕಂದರೆ ಓಪನ್ ಮಾಡಿ ತೋರಿಸಿದ್ರೆ ನಿಮ್ಗೆಲ್ಲರಿಗೂ ನೋಡಿ ಇಷ್ಟ ಆಗ್ಬೋದು. ಅದಕ್ಕೆ ಇದು ಗ್ರೀನ್ ಕಲರು. ನನ್ನ ಹತ್ರ ಇರೋ ಸೀರೆ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ. ನಿಮ್ಗೇನಾದರೂ ಲೈಕ್ ಆಯಿತು ಅನ್ನೋದಾದರೆ ಆರಾಮಾಗಿ ಸ್ಕ್ರೀನ್ಶಾಟ್ ಕಳಿಸಿ ಬುಕ್ ಮಾಡ್ಕೋಬೋದು. ಆಫ್ ಆ್ಯಂಡ್ ಆಫ್ ಸ್ಯಾರಿ, ಯಾವ್ದು ಲೈಕ್ ಆಗುತ್ತೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ಯಾರು ಮಾಡಲ್ಲ, ಹಿಂಗೆಲ್ಲ ತೋರಿಸಲ್ಲ ಓಪನ್ ಮಾಡಿ. ಆದರೆ ನಾನು ಯಾಕೆಂದರೆ ಆನ್ಲೈನು ತುಂಬ ಜನಕ್ಕೆ ಒಂದು ಭಯ ಅನ್ನೋದಿರುತ್ತೆ, ಹೆಂಗೋ ಏನೋ ಅಂತ. ಅದಕ್ಕೆ ನಾನು ಒಂದ್ಸಲ ಸೀರೆ ಓಪನ್ ಮಾಡೇ ನಿಮಗೆ ತೋರಿಸ್ತೀನಿ. ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ, ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸ್ಯಾರಿ. ಹಾಗಾಗಿ ನಾನು ನಿಮಗೆ ಒಂದ್ಸಲ ವಿಡಿಯೋದಲ್ಲೇ ತೋರಿಸ್ತೀನಿ, ನೋಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಬುಕ್ ಮಾಡ್ಕೊಳ್ಳಿ. ಇದು ಬ್ಲೌಸು. ಇದೆಲ್ಲ ಕಲರ್ ಚಾಟೆ ಬರೋದು, ಸಿಂಗಲ್ ಕಲರ್ ಬರಲ್ಲ. ಹಂಗಾಗಿ ನೀವು ಇಷ್ಟಪಟ್ಟಿದ್ದೆ ಇದೇ ಬೇಕು ಅಂದರೆ ಆಗಲ್ಲ. ನಿಮ್ಗೆ ಯಾವ್ದು ಬೇಕು ಹೇಳಿ ನೋಡಿ. ಇದು ಆಲ್ರೆಡಿ ಬುಕ್ಕಿಂಗ್ ಆಗಿಬಿಟ್ಟಿದೆ, ಬಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಬೇಕು ಅಂದರೆ ಬುಕ್ ಮಾಡ್ಬೋದು. ಎಲ್ಲ ಪ್ರೆಸೆಂಟು ಓಪನ್ ಮಾಡಿ ತೋರಿಸ್ತೀನಿ. ನಿಮ್ಗೇನಾರ ಲೈಕ್ ಆಯಿತು ಅಂದರೆ ಬುಕ್ ಮಾಡ್ಕೊಳ್ಳಿ. ಎಲ್ಲ 3 ಸ್ಯಾರಿ ಇದೆ, ಇದನ್ನು ತೋರಿಸ್ಬಿಡ್ತೀನಿ. ನಿಮ್ಗೇನಾದರೂ ಲೈಕ್ ಆದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಬ್ಲೌಸ್ ನೋಡಿ. ಇದು ಗ್ರೀನ್ ಆಲ್ರೆಡಿ ತೋರಿಸಿದ್ದೀನಿ. ಆಫ್ ಆ್ಯಂಡ್ ಆಫು ಇದು ಹಿಂಗೆ ಬರುತ್ತೆ ನೋಡಿ. ಓಕೆ, ಯಾವ್ದು ಇಷ್ಟ ಆಗುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಮಾಡಿ ತೋರಿಸ್ತೀನಿ ನೋಡಿ. ಒಂದು ಸೀರೆನೆಲ್ಲ ಸೀರೆನೂ ಓಪನ್ ಮಾಡಿ ತೋರಿಸ್ತೀನಿ. ನಿಮ್ಗೇನಾದರೂ ಲೈಕ್ ಆಯಿತು, ಈ ಸೀರೆ ಬೇಕು ಅನ್ನೋದಾದರೆ ಬುಕ್ ಮಾಡ್ಕೊಳ್ಳಿ. ಆಫ್ ಆ್ಯಂಡ್ ಆಫ್ ಇದು ನೋಡಿ. ಇದು ಬ್ಲೌಸು. ಓಕೆ ನೋಡಿ, ಒಂದೊಂದು ಸೀರೆನೂ ಓಪನ್ ಮಾಡ್ತೀನಿ. ನಿಮ್ ನೋಡಿ ಇಷ್ಟ ಆಗ್ಬೋದು. ಅದಕ್ಕೆ ಇದು ಗ್ರೀನ್ ಕಲರು. ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ಇವತ್ತು ನಮ್ಮ ಕಸ್ಟಮರ್ ಒಬ್ಬರು ಒಂದೇ ಸಲ 4 ಸ್ಯಾರಿನ ಬುಕ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಇವತ್ತು ನಾನು ಪೋಟರ್ ಮಾಡ್ತೀನಿ. ಇಲ್ಲೇ ಲೋಕಲ್ ಬೆಂಗಳೂರು, ನಮಗೆ ತುಂಬ ಹತ್ರ ಇದ್ದಾರೆ ಅಂತ ಅಂದರೆ ಅವ್ರಿಗೆಲ್ಲ ನಾನು ಪೋಟರ್ನ ಮಾಡಿಕೊಟ್ಬಿಡ್ತೀನಿ. ಹಾಗಾಗಿ ಇವಾಗ ಅವ್ರಿಗೆ ಪೋಟರ್ ಮಾಡಿ ಕಳಿಸ್ಬಿಡೋಣ ಅಂತ ಹೀಗೆಲ್ಲ ನೀಟಾಗಿ ಪ್ಯಾಕ್ ಮಾಡ್ತಾ ಇದೆ. ತುಂಬ ಜನಕ್ಕೆ ಡೌಟ್ಸು ಹೋಗಿಲ್ಲ. ಏನು ಡೌಟಪ್ಪ ಅಂತ ಅಂದರೆ, ನಾವು ಸ್ಯಾರಿನ ಬುಕ್ ಮಾಡಿಕೊಂಡ್ರೆ ಸ್ಯಾರಿ ಬರುತ್ತಾ ಇಲ್ವಾ ಅನ್ನೋದು ಅವ್ರ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಹಾಗಾಗಿ ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ಖಂಡಿತ ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಯಾವುದೇ ರೀತಿ ನಿಮಗೆ ಮೋಸ ಆಗಲ್ಲ. ನೀವು ಅಮೌಂಟ್ ಹಾಕಿ ಸ್ಯಾರಿನ ಬುಕ್ ಮಾಡಿಕೊಂಡ್ರೆ ಒಂದಿನ ಲೇಟ್ ಆಗ್ಬೋದು, ಖಂಡಿತ ನಿಮ್ಮ ಮನೆಗೆ ತಲುಪುತ್ತೆ. ಒಟ್ಟಿಗೆ ತಗೊಂಡ್ರು, ನನಗೆ ಪರ್ಮನೆಂಟು ಕಸ್ಟಮರ್ ಆಗಿಬಿಟ್ಟಿದ್ದಾರೆ ಅವರು ಸೀರೆ ನೋಡಿದ ತಕ್ಷಣ ನನಗೆ ಫಸ್ಟು ಒಂದು ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು, ಸೌಮ್ಯ ನನಗೆ ಈ ಸೀರೆ ಎತ್ತಿಕ್ಬಿಡಮ್ಮ ಅಂತ ಕಳಿಸ್ತಾರೆ. ಹಾಗಾಗಿ ಅವ್ರದ್ದು ಯಾವ್ಯಾವ ಫಸ್ಟು ಸೆಲೆಕ್ಟ್ ಮಾಡಿರ್ತಾರೆ ಆ ಸೀರೆ ಎಲ್ಲ ಎತ್ತಿಕ್ಬಿಡ್ತೀನಿ.
ಈ ಸೀರೆಗಂತೂ ಅವರು ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ರು, ಯಾಕಂದ್ರೆ ಲಾಸ್ಟ್ ಟೈಮ್ ತಂದಾಗ ಸೇಲ್ ಆಗ್ಬಿಡ್ತು. ಈ ಟೈಮ್ ಬಂದಿದ ತಕ್ಷಣ ಅವರು ಬುಕ್ ಮಾಡ್ಕೊಂಡ್ರು. ಹಂಗಾಗಿ ಅವ್ರಿಗೆ ಇವತ್ತು ನಾನು ಈ ಸೀರೆ 2 ಕವರ್ನು ನಾನು ಇವತ್ತು ಫೋಟರ್ ಮಾಡ್ಕೊಡ್ತಾ ಇದ್ದೀನಿ. ನಂಬಿಕೆ ಇಟ್ಟು ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ನೀವು ಪರ್ಚೇಸ್ ಮಾಡಿ, ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ಸ್ಯಾರಿನ ನಾನು ತಲುಪಿಸ್ತೀನಿ. ನೋಡಿ, ಅವ್ರದ್ದು ಪಾರ್ಸಲ್ ರೆಡಿ ಆಯಿತು. ಬೆಂಗಳೂರು ಅವರು ತುಂಬಾ ಜಾಸ್ತಿ ಸ್ಯಾರೀಸ್ನ ತಗೊಂಡಿದ್ರಲ್ಲ, ಹಂಗಾಗಿ ಅವ್ರಿಗೆ ಈ ತರ ಒಂದು ಬ್ಯಾಗು ರೆಡಿ ಆಯ್ತು. ಇವಾಗ ಮತ್ತೆ ಇನ್ನೊಂದು ಬ್ಯಾಗು, ಇನ್ನೊಬ್ರು ಭೂಮಿಕಾ ಅಂತ, ಅವರು ಕೂಡ ಅಷ್ಟೇ ಈ ಸೀರೆನ ನಾನು ತರಿಸಿದ್ದೆ ಒಂದೊಂದು ಪೀಸು. ಈ ಸೀರೆನ ಇವರು ಭೂಮಿಕಾ ಮೇಡಮೇ ಬುಕ್ ಮಾಡ್ಕೊಂಡ್ರು. ಇವರು ಕೂಡ ಅಷ್ಟೇ ಒಳ್ಳೆ ಇವರು ಕೂಡ ಅಷ್ಟೇ ನೋಡಿದ ತಕ್ಷಣನೇ ಬುಕ್ ಮಾಡ್ಕೋತಾರೆ. ಮತ್ತೆ ಇವ್ರದ್ದು ಯಾವ್ಯಾವ ಸೀರೆ ಇದೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ನೋಡಿ, ಇದೊಂದು ಸ್ಯಾರಿನೂ ಅಷ್ಟೇ ನೋಡಿದ ತಕ್ಷಣ ಬುಕ್ ಮಾಡ್ಕೊಂಡ್ರು. ಇದಂತೂ ಅವತ್ತು ಫಸ್ಟ್ ಟೈಮ್ ನಾನು ಹಾಕಿದ ತಕ್ಷಣ ಫಸ್ಟ್ ಬುಕ್ಕಿಂಗು ಅವ್ರದೇ ಆಯ್ತು. ಈ ಸೀರೆನೂ ಅವರೇ ಬುಕ್ ಮಾಡ್ಕೊಂಡ್ರು. ತುಂಬಾ ಜನ ಕೇಳ್ತಾ ಇದ್ರಿ ಈ ಸೀರೆ ಬೇಕು ಮ್ಯಾಮ್ ಅಂತ. ಈ ಸೀರೆನೂ ಕೂಡ ಅವರೇ ಮೇಡಮು ಬುಕ್ ಮಾಡ್ಕೊಂಡ್ರು. ಇವಾಗ ಅವ್ರಿಗೆ ಕಂಪ್ಲೀಟ್ ಎಲ್ಲ ಸೀರೆಗಳನ್ನು ನಾನು ಇವಾಗ ಫೋಟರ್ ಮಾಡಬೇಕು. ಅವರು ಇಲ್ಲೇ ನಮಗೆ ನಿಯರ್ ಬೈ ಹತ್ರದಲ್ಲೇ ಇರೋದು. ಈ ಸೀರೆನೂ ಅಷ್ಟೇ ಪೈತನಿ ಸೀರೆ ಅಂತ, ಇದು ಕೂಡ ತುಂಬಾ ಚೆನ್ನಾಗಿದೆ. ನಾನು ಸ್ಟಿಚ್ ಮಾಡಿಸ್ಕೋಬೇಕು ಅಂತಾನೆ ನಾನು ತರಿಸ್ಕೊಂಡೆ. ಬಟ್ ಮೇಡಮ್ ನನಗೆ ಬೇಕೇ ಬೇಕು ಮ್ಯಾಮ್ ಅಂತ ಅಂದರು. ಓಕೆ ಅಂತೇಳಿ ಅವ್ರಿಗೆ ನಾನು ಈ ಸೀರೆನ ಕಳಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಪೋಟರ್ಗೆ ರೆಡಿ ಆಯಿತು. ಇವಾಗ ಇನ್ನೊಂದು ಪೋಟರ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇದಿಷ್ಟು ಸೀರೆ ಒಬ್ಬರಿಗೆ. ಕೆಲವು ಜನಕ್ಕೆ ನಾನು ಮಾಡೋ ಬಿಸ್ನೆಸ್ ನೋಡಿ ಸ್ವಲ್ಪ ಹೊಟ್ಟೆ ಉರಿ ಬಂದಿರಬೇಕು ಅಂತಲೇ ಅನ್ಕೋತೀನಿ. ಹೊಟ್ಟೆ ಉರಿ ಪಟ್ಟರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕೆಂದರೆ ನಾನು ಕಷ್ಟ ಬೀಳ್ತೀನಿ, ನಾನು ಮಾಡ್ತಾಯಿದ್ದೀನಿ. ಇದ್ರ ಕಷ್ಟ ಹೆಂಗಿದೆ ಅನ್ನೋದು ನನಗೆ ಮಾತ್ರ ಗೊತ್ತು. ಒಬ್ಬೊಬ್ರಿಗೂ ಸ್ಯಾರಿಗಳನ್ನ ತೋರಿಸ್ಬೇಕು, ಓಪನ್ ಮಾಡಿ ವೀಡಿಯೋಗಳನ್ನ ಮಾಡಬೇಕು, ತಿರ್ಗಾ ಮಡಚಬೇಕು, ನನ್ನ ಮನೆ ಕೆಲಸ ಮಾಡಬೇಕು, ನಮ್ಮ ತಾಯಿ ಪೇಷಂಟು ಅವ್ರನ್ನ ನೋಡಬೇಕು, ಮನೇಲಿ ಒಂದು ನಾಯಿ ಮರಿನ ನೋಡಬೇಕು, ಮನೆ ಕೆಲಸಗಳನ್ನ ಮಾಡಬೇಕು, ಹೊರಗಡೆ ಹೋಗಬೇಕು ಬರಬೇಕು, ಪೋಟರ್ ಮಾಡಬೇಕು, ಕೊರಿಯರ್ ಮಾಡಬೇಕು, ಮತ್ತು ಸ್ಯಾರಿನೆಲ್ಲ ಚೆಕ್ ಮಾಡಬೇಕು, ಪ್ಯಾಕ್ ಮಾಡಬೇಕು. ಹೆಂಗಿರುತ್ತೆ ಅಂದರೆ ಕೆಲಸ ಅಷ್ಟಿರುತ್ತೆ. ಸ್ಯಾರಿ ಬಂದ್ಯಾ, ಸ್ಯಾರಿ ಸೆಲೆಕ್ಟ್ ಆಗಿದೆ ಹೋಗು ಅಂದರೆ ಹೋಗ್ಬಿಡಲ್ಲ. ಸ್ಯಾರಿನ ಪ್ರತಿಯೊಬ್ಬರು ಕಸ್ಟಮರ್ಗೆಲ್ಲ ನಾವು ಸ್ಯಾರಿಗಳನ್ನ ತೋರಿಸಿ ವೀಡಿಯೋಗಳನ್ನ ಮಾಡಿ ನಾವು ಕಳಿಸ್ಬೇಕು. ಯಾವುದೇ ಆಗ್ಬೋದು, ಎಲ್ಲ ಕೆಲಸನೂ ಕಷ್ಟನೇ, ಯಾವುದು ಏನು ಈಸಿ ಆಗಲ್ಲ. ಕಷ್ಟಪಟ್ಟರೆ ಎಲ್ಲ ನಾವು ಅಂದ್ಕೊಂಡಿದ್ದು ಆಗೋದು. ಹಾಗೆಯೇ ನಿನ್ನೆ ಒಂದಮ್ಮ ಕಮೆಂಟ್ ಹಾಕಿದ್ದು ಏನಂತಪ್ಪ ಅಂದರೆ, ನಿನಗೆ ಸೀರೆ ಬಿಸ್ನೆಸ್ಸು ಜಾಸ್ತಿ ಆಯಿತು ಅನಿಸುತ್ತೆ, ಅದಕ್ಕೆ ನಿನಗೆ ವಾಯ್ಸ್ ಜೋರಾಗಿ ಬಂದಿದೆ ಅಂತ ಅನಿಸುತ್ತೆ ಅಂತ ಹಾಕಿದ್ಲು. ನೋಡಿ ತಾಯಿ, ಸೀರೆ ಬಿಸ್ನೆಸ್ಸು ಜಾಸ್ತಿ ಇರಲಿ ಕಮ್ಮಿ ಇರಲಿ, ನಾನು ವಾಯ್ಸ್ ಇರೋದು ಹೆಂಗೆ ಇದ್ದಂಗೆ ಮಾತಾಡ್ತೀನಿ. ಇಲ್ಲ ಇರೋದೆಲ್ಲ ನಾನು ಮಾತಾಡೋಕ್ಕೆ ಹೋಗಲ್ಲ. ನಾನು ಕಷ್ಟಪಡ್ತಿದ್ದೀನಿ, ನಾನು ಸೀರೆ ಬಿಸ್ನೆಸ್ನ ಮಾಡ್ತಿದ್ದೀನಿ. ನನಗೆ ಯಾರು ಇಲ್ಲಿ ಬಂಡವಾಳ ಏನು ಹಾಕ್ಕೊಟ್ಟಿಲ್ಲ ಸೀರೆ ಬಿಸ್ನೆಸ್ ಮಾಡೋ ಅಂತ ಇಲ್ಲ. ನನ್ನ ಮನೆ ಮುಂದಕ್ಕೆ ಯಾರು ಸೀರೆಗಳನ್ನ ತಂದು ಕೊಟ್ಟಿಲ್ಲ. ನಾನು ಕಷ್ಟ ಬೀಳ್ತೀನಿ, ನಾನು ಮಾಡ್ತಾಯಿದ್ದೀನಿ. ನನ್ನ ಕಷ್ಟದ ಮುಂದೆ ನನಗೆ ಗೊತ್ತು, ನಿನಗೇನು ಗೊತ್ತು. ಎಲ್ಲೋ ಕೂತ್ಕೊಂಡು ಒಂದು ಕಮೆಂಟ್ ಹಾಕ್ಬಿಟ್ರೆ ನಾನು ಕುಗ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಯಾವುದೇ ಕಾರಣಕ್ಕೂ ಕುಗ್ಗೋ ಮಗಳೇ ಅಲ್ಲ. ಯಾರು ಎಷ್ಟೇ ಕಮೆಂಟ್ ಮಾಡಿದ್ರು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಯಾಕೆ ಅಂದರೆ ನಿಯತ್ತಾಗಿ ನನ್ನ ಕೆಲಸನ ನಾನು ಮಾಡ್ತಾಯಿದ್ದೀನಿ. ನನಗೆ ರಾಯರೇ ಕೊಟ್ಟಿರುವಂಥ ಕೆಲಸ. ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಇದು ಮಾಡ್ತೀನಿ ಸ್ಯಾರಿ ಬಿಸ್ನೆಸ್ ಅಂತ. ರಾಯರ ಹತ್ರ ಕೇಳ್ಕೊಂಡಿದ್ದಿಷ್ಟು, ನನಗೊಂದು ದಾರಿ ಬೇಕು ಅಂತ ಕೇಳಿದೆ. 1 ಅವರಲ್ಲಿ ಡಿಸೈಡ್ ಆಗಿ 1 ಅವರಲ್ಲಿ ಈ ಕೆಲಸನ ಸ್ಟಾರ್ಟ್ ಮಾಡಿದೆ. ನಾನು ಹಾಕೋ ವಿಡಿಯೋ ನೋಡಿಬಿಟ್ಟು ಏನಪ್ಪ ಇವ್ರಿಗೆ ಸಿಕ್ಕಾಬಿಟ್ಟೆ ಬಿಸ್ನೆಸ್ ಆಗ್ತಿದೆ ಅಂತ ಅಂದ್ಕೊಂಡ್ರಾ? ಶ್ರಮ ಪಡ್ತೀನಿ, ರಾಯರು ನನಗೆ ಏನು ಕೊಡಬೇಕೋ ಕೊಡ್ತಿದ್ದಾರೆ. ಒಂದಿನ ಚಿತ್ರಾನ್ನನೂ ತಿಂತೀನಿ, ಒಂದಿನ ಗಂಜಿನೂ ಕುಡಿತೀನಿ, ಒಂದಿನ ಏನೂ ಇಲ್ಲದೇನೂ ನೀರನ್ನೂ ಕುಡಿತೀನಿ. ಹಾಗೆ ನಾವು ಮಾಡೋ ಬಿಸ್ನೆಸ್ಸಲ್ಲಿ ಒಂದಿನ ಪುಳಿಯೋಗರೆನೂ ತಿನ್ಬೋದು, ಒಂದಿನ ಸಾರು ಒಂದನೂ ತಿನ್ಬೋದು, ಒಂದಿನ ಫುಲ್ ಮೀನ್ಸ್ ಊಟನೂ ತಿನ್ಬೋದು. ಹಾಗೆ ಹೇಳೋಕ್ಕಾಗಲ್ಲ. ಕಷ್ಟಪಟ್ರೇ ನಮಗೆ ಕೆಲಸ ಆಗೋದು. ಕಷ್ಟಪಡ್ದೇ ಕೂತು ಜಾಗದಲ್ಲೇ ಎಲ್ಲ ಕೆಲಸ ಆಗಬೇಕಂದ್ರೂ ಆಗಲ್ಲ. ದಿನ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ನನ್ನ ಕೆಲಸನ ಮುಗಿಸಿ, ಅದಾದಮೇಲೆ ಸ್ಯಾರಿದು ಏನಿದೆ ಕಂಪ್ಲೀಟು ಬೆಳಗ್ಗೆ ನಾನು ಕೂತ್ಕೊಂಡ್ರೆ ರಾತ್ರಿ 10:30 ತನಕನೂ ನಾನು ಪ್ರತಿಯೊಂದು ಮೆಸೇಜ್ಗೆಲ್ಲ ರಿಪ್ಲೈ ಕೊಟ್ಕೊಂಡು, ಪ್ರತಿಯೊಬ್ಬರಿಗೂ ಸೀರೆ ತೋರಿಸ್ಕೊಂಡು ವೀಡಿಯೋಗಳನ್ನ ಮಾಡಿಕೊಂಡು, ನನ್ನ ಕಷ್ಟ ನನಗೆ ಗೊತ್ತು. ನೀವೆಲ್ಲೋ ಕೂತ್ಕೊಂಡು ಕಮೆಂಟ್ಗಳನ್ನ ಹಾಕ್ತೀರಾ ಅಂದರೆ ನಾನು ತಲೆ ಕೆಡ್ಸ್ಕೊತೀನಾ? ಕೆಡ್ಸ್ಕೊಳ್ಳಲ್ಲ.
ಅಲ್ಲಿಗೆ ಒಂದಂತೂ ನನಗೆ ಪ್ರೂವ್ ಆಯಿತು, ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಆದ್ದರಿಂದ ಇವ್ರಿಗೆ ಸ್ವಲ್ಪ ಹೊಟ್ಟೆ ಉರಿ ಬಂದಿದೆ ಅನ್ನೋದು ನನಗೆ ಗೊತ್ತಾಯಿತು. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಗೆ ಹೊಟ್ಟೆ ಉರಿ ಬಂತು ಅಂದರೆ ನೀವು ಒಂದು ಕೆಲಸ ಮಾಡಿ, ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಂಡು ಕುಡ್ಕೊಬಿಡಿ. ನನ್ನನ್ನು ನೋಡಿದ್ರೆ ನಿಮಗೆ ಹೊಟ್ಟೆ ಉರಿ ಜಾಸ್ತಿ ಆಗುತ್ತಲ್ವ, ಹಂಗಾಗಿ ನನ್ನನ್ನು ನೋಡಲೇಬೇಡಿ, ನೀವು ಆರಾಮಾಗಿರಿ. ನನ್ನನ್ನು ನೋಡಿ ನಿಮ್ಗೆ ಯಾಕೆ ಹೊಟ್ಟೆ ಉರಿ ಹೊಟ್ಟೆ ನೋವೆಲ್ಲ ಬರ್ಸ್ಕೊಂಡು ನಿಮ್ಮ ಹೆಲ್ತನ್ನು ನೀವು ಹಾಳು ಮಾಡ್ಕೋತೀರಾ? ನನ್ನನ್ನು ನೋಡಿ ಯಾಕೆ ಉರ್ಕೊತೀರಾ? ನೀವು ಏನಾದರೂ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಿ ಕಷ್ಟಪಡಿ ಮುಂದೆ ಬರ್ತೀರಾ.